ಸರ್, ಭಾರತದಲ್ಲಿ ಬ್ರಿಟಿಷರು ಬಂದು 1835 ಪ್ರತಿಯೊಬ್ಬರೂ ಕೂಡ ಶಿಕ್ಷಣ ಕಲಿಬೇಕು, ಅಕ್ಷರ ಕಲಿಬೇಕು ಅಂತ ಮಾಡಿದ್ರು. ಅಂದರೆ ಅದಕ್ಕೆ ಮುಂಚೆ ಬ್ರಾಹ್ಮಣ ಸಮುದಾಯದ ಗಂಡ್ಮಕ್ಳು ಮಾತ್ರ ಅಕ್ಷರಗಳನ್ನ ಕಲಿತಾ ಇದ್ರು, ವಿದ್ಯೆ ಓದ್ತಾ ಇದ್ರು. ಇನ್ನುಳಿದ ಪ್ರತಿಯೊಬ್ಬರು ಬ್ರಾಹ್ಮಣ ಹೆಣ್ಮಕ್ಳು ಕೂಡ ಅಕ್ಷರ ಕಲಿತಿರ್ಲಿಲ್ಲ, ಓದ್ತಿರ್ಲಿಲ್ಲ. ಯಾಕೆ ಈ ಥರ ಸೃಷ್ಟಿಯಾಯಿತು ಸರ್ ಭಾರತದಲ್ಲಿ? ಏನಿದ್ರ ಇತಿಹಾಸ? ಇದ್ರ ಹಿಂದಿನ ಅಜೆಂಡಾ ಏನು? ಯಾವಾಗಿನಿಂದ ಈ ಥರ ಪ್ರಾರಂಭ ಆಯಿತು ಭಾರತದಲ್ಲಿ? ಮನುಸ್ಮೃತಿಯಲ್ಲಿ ಮನು ಹೇಳ್ತಾನೆ, ನಾ ಶೂದ್ರಾಯ ಮತಿಂ ದದ್ಯ, ಶೂದ್ರನಿಗೆ ವಿದ್ಯಾ ಬುದ್ಧಿ ಕೊಡಬೇಡ ಅಂತ ಹೇಳ್ತಾನೆ. ಆದ್ದರಿಂದ ಬ್ರಾಹ್ಮಣ ಧರ್ಮ ಶೂದ್ರರಿಗೆ ಅಂದರೆ ಅಬ್ರಾಹ್ಮಣರಿಗೆ ವಿದ್ಯಾಭ್ಯಾಸವನ್ನು ಕೊಡೋದನ್ನು 106 ವರ್ಷಗಳು ಶತಮಾನಗಳಿಂದ ತಡೆ ಹಿಡಿದಿತ್ತು. ಅದರಿಂದ ಅವರೆಲ್ಲರೂ ಅಜ್ಞಾನದಲ್ಲಿ ಹೆಬ್ಬೆಟ್ಟುತ್ತೋದ್ರಲ್ಲಿದ್ದರು. ಇಡೀ ಒಂದು ಹಳ್ಳಿ 100 ಮನೆಗಳಿದ್ರೆ ಅಲ್ಲಿ ವಿದ್ಯಾವಂತ ಇದ್ದಿದ್ದೆ ಒಬ್ಬರು ಇಬ್ಬರು. ಅದು ಎಷ್ಟೋ ಸಾರಿ ಇರಲಿಲ್ಲ. ಉದಾಹರಣೆಗೆ ನಮ್ಮ ಅಣ್ಣಂದಿರು ಓದ್ತಿದ್ರು ಇಬ್ಬರು. ಅವ್ರೇನಾದ್ರು ಪತ್ರ ಬರೆದ್ರೆ ನಮ್ಮ ತಂದೆ ನಮ್ಮ ಊರಿನಲ್ಲಿ ಯಾರು ಪತ್ರಗಳನ್ನ ಓದಿ ಹೇಳೋರು ಇರಲಿಲ್ಲ. ಯಾಕಂದರೆ ಎಲ್ಲರೂ ಹೆಬ್ಬೆಟ್ಟು ಹೊತ್ತವರೇ ಇದ್ದಿದ್ದರಿಂದ ನಮ್ಮೂರಿನಿಂದ ಅವರು ರಾವಂದೂರು, ನಮ್ಮೂರಿಗೆ ಸುಮಾರು 4 ಮೈಲಿ, ಆ ರಾವಂದೂರಿಗೆ ಹೋಗಿ ಅವರು ಆ ಪತ್ರಗಳನ್ನ ಓದಿಸ್ಕೊಂಡು ಬರ್ತಿದ್ರು. ಅಂಥ ಅಜ್ಞಾನದಲ್ಲಿ ಕತ್ಲೆಯಲ್ಲಿದ್ದರು ನಮ್ಮ ಜನ. ಆದ್ದರಿಂದ ನಮ್ಮ ಜನ ಎಚ್ಚರಿಕೆಯಿಂದ ಯಾವುದನ್ನು ಮನುಸ್ಮೃತಿ ತರ್ತೀವಿ ನಾವು ಅಂತಾರೋ ಅದನ್ನು ಮನುಸ್ಮೃತಿ ಎಷ್ಟು ಅಪಾಯಕಾರಿಯಾಗಿದೆ, ಎಷ್ಟು ದೇಶದ ವಿನಾಶವನ್ನು ಉಂಟು ಮಾಡಿದೆ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದೆಲ್ಲ ನಮಗೆ ಬಾಬಾ ಸಾಹೇಬರು ಅತ್ಯುತ್ತಮವಾದ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಸಮಾನರು, ಈಕ್ವಾಲಿಟಿ, ಲಿಬರ್ಟಿ, ಫ್ರೆಟರ್ನಿಟಿ, ಸೋಷಿಯಲ್ ಜಸ್ಟಿಸ್, ಸಮಾನತೆ, ಸಹೋದರತ್ವ, ಸ್ವಾತಂತ್ರ್ಯ, ಸಾಮಾಜಿಕ ನ್ಯಾಯ, ಇವುಗಳನ್ನು ಬಾಬಾ ಸಾಹೇಬರು ಕೊಟ್ಟಿದ್ದಾರೆ. ಇವು ಅತ್ಯುತ್ತಮವಾದ ವಿಚಾರಗಳು, ಎಲ್ಲರಿಗೂ ಎಲ್ಲ ಜನರನ್ನು ಮೇಲಕ್ಕೆತ್ತುವಂಥ ಅಂಶಗಳು. ಆದ್ದರಿಂದ ನಮಗೆ ಭಾರತದ ಸಂವಿಧಾನವೇ ನಮ್ಮ ನಿಜವಾದ ಧರ್ಮ, ಅದೇ ನಮ್ಮ ಧರ್ಮ ಗ್ರಂಥ, ಬೇರೆ ಯಾವುದೂ ಅಲ್ಲ ಅಂತ ನಮ್ಮ ಜನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು ಸರ್ ನಿಮ್ಮ ಅಭಿಪ್ರಾಯಕ್ಕೆ.